ಅದಕ್ಕೆ ಬಹುಶಃ ಇಷ್ಟೊಂದು ಗಣ್ಯ ವ್ಯಕ್ತಿಗಳಿದ್ರೆ ಅವರ ಕೂಡ ವಾಹನಗಳು ಅಂದರೆ ಅಲ್ಲಿ ಸಾಕಷ್ಟು ಜನ ಸೇರಿರ್ತಾರಲ್ಲ ಅವ್ರ ಎದುರುಗಡೆ ನಮಗೆ ಏನು ಮಾತನ್ನು ಇರ್ತಾರಲ್ಲ ಅವರಿಗೆ ಇಷ್ಟವಾಗಿ ಗೊತ್ತಿಲ್ಲ ಕಠಿಣವಾಗಿ ವಾಗಬಹುದು. ಆದರೆ ಅದು ತುಂಬ ಕಠಿಣ ಆಗ್ತದೆ. ಆದರೆ ಸರಳ ಹೃದಯದ ಶ್ರೀರಾಮಕೃಷ್ಣರ ಮಾತಿನಲ್ಲಿ ನಂಚಿದ್ದರೆ ತಾನೇ ಅಂದರೆ ರಾಮಕೃಷ್ಣರು ಬೇರೆ ಯಾರಾದರೂ ಬೈಬೇಕು ಅಥವಾ ಮಾತಾಡಿ ಕೆಟ್ಟದಾಗಲಿ ಅಂತ ಬಯಸ್ತಾರೆ, ಅವನು ಒಳ್ಳೆಯದಾಗಲೇ ಇರ್ತಾನೆ. ನಂಚಿದ್ದರೆ ತಾನೆ ಮನಸ್ಸಿನಲ್ಲಿ ಏನೋ ವಿಷಯ ಇದೆಯಾ ಅವನು ಕೆಟ್ಟದಾಗಲಿ ಅದಕ್ಕೆ ನಂಚಿದ್ದರೆ ತಾನೆ ಬಂಕಿಮ ಅವರ ಮಾತನ್ನು ಸಹಜವಾಗಿಯೇ ತೆಗೆದುಕೊಂಡು ಬದಲು ಹೇಳುವ ಸಾಹಸಕ್ಕೆ ಹೋಗಬೇಕು. ಅದು ನಿರುವುದಿಲ್ಲ ಹೋಗಲ್ಲ. ಬಹುಶಃ ಆ ಮಾತಿನಲ್ಲಿ ಅಂತಾಂಶಕ್ತಿ ರಾಮಕೃಷ್ಣ ಮಾತನ್ನು ಭಾವಕತೆಯ ನೆಲೆಯಲ್ಲಿ ನಿಂತುಕೊಂಡಿದ್ದಾರಲ್ವ, ಅವ್ರ ಮಾತಿನ ಭಾಳ ಶಕ್ತಿ ಅಲ್ವಾ. ಅವರೆಲ್ಲ ಆಚರಣೆ ಕರೆದು ಹೇಳೋರು, ನಾವು ಸುಮ್ಮನೆ ಏನು ಸುಮ್ಮನೆ ಹೇಳೋರು. ದೇವಸ್ಥಾನದೊಳಗಡೆ ಅದೇ ರಾಮಕೃಷ್ಣ ದೇವಸ್ಥಾನದೊಳಗಡೆ ಮೂರ್ತಿರಿಗೆ ಯಾಕೆ ಸ್ವರದಲ್ಲಿ ಬದುಕಿನರಿಗೆ ಹೇಳಿದರು, ನನ್ನ ಮಾತಿನಿಂದ ನಿಂತುಕೊಳ್ಳಬೇಡ ಬಂಕಿಮ ಮಹಾಶಯರೇ, ನಾನು ನಿಮ್ಮಿಂದ ಸಿನಿಮಾಗಳನ್ನು ಅಷ್ಟೇ ಕೇಳಲು ಬರಲಿಲ್ಲ. ನಿಮ್ಮ ಹತ್ರ ಸಿನಿಮಾಗಳು ಮಾತು ಕೇಳಿ ಬರಲಿಲ್ಲ, ಎಲ್ಲ ಬಯಸ್ಕೊಳ್ಳೋದು. ಜಗತ್ತು ಎಂದರೆ ಕಾಮಕಾಂಚನ ಇಷ್ಟೇ, ಇದಕ್ಕೆ ಮಾಯೆ ಉಂಟು. ಮಕ್ಕಳಾದ ಮೇಲೆ ಗಂಡ ಹೇಳಿದ್ದು ಅಣ್ಣ ತಂಗಿಯರಾಗಿ ಜೀವಿಸಬೇಕು. ಭಗವದ್ವಿಷಯವಾಗಿಯೇ ಮಾತನಾಡಬೇಕು. ಪಶುಭಾವ ನಾಶವಾದ ಹೊರತು ಭಗವದಾನಂದವನ್ನು ಸವಿಯಲಾಗುವುದಿಲ್ಲ. ಅಂದರೆ ಜಗತ್ತಂದ್ರೆ ಏನೂ ಇಲ್ಲ ಅಂತ ಹೇಳ್ತಾರೆ ರಾಮಕೃಷ್ಣರು. ಜಗತ್ತು ಅಂದರೆ ಕಾಮ ಮತ್ತು ಕಾಂಚ, ಇವೆರಡೇ ಜಗತ್ತಾಗಿ ನಿರ್ಮಾಣಗೊಂಡಿದೆ ಇಷ್ಟೇ. ಇದನ್ನೇ ಮಾಯನ ಕರೀತಾರೆ. ಮಕ್ಕಳಾದ ಮೇಲೆ ಅಂದರೆ ಒಂದಿಷ್ಟು ಮಕ್ಕಳಾದ ಮೇಲೆ ಗಂಡ ಹೆಂಡತಿಯರು ಯಾವ ಥರ ಇರ್ತಾರೆ, ಅಣ್ಣ ತಂಗಿ ಥರ ಜೀವನ ನಡೆಸ್ಕೊಂಡು ಭಗವದ್ವಿಷಯವಾಗಿಯೇ ಮಾತನಾಡ್ಕೊಂಡು ನಮ್ಮ ಜೀವನ ಕಳೆಯಬೇಕು.